ಹಾಯ್ ಗಾಯ್ಸ್, ಇವತ್ತಿನ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ ಪ್ರಾನ್ಸ್ ಕಬಾಬ್. ಈ ಪ್ರಾನ್ಸ್ ಕಬಾಬ್ ಈಸಿಯಾಗಿ ಮಾಡ್ಕೋಬೋದು ಮನೇಲಿ. ತುಂಬ ಸರಳವಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಡೈಲಿ ಒಂದೇ ಕಬಾಬ್ ತಿಂದು ಅಥವಾ ಚಿಕನ್ ಕಬಾಬ್, ಫಿಶ್ ಕಬಾಬ್ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಪ್ರಾನ್ಸ್ ಕಬಾಬ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬಾ ಒಳ್ಳೆಯದಿದೆ. ಈ ಪ್ರಾನ್ಸಲ್ಲಿ ವೆರೈಟಿ ಆಫ್ ಹೆಲ್ತ್ ಬೆನಿಫಿಟ್ಸ್ ನೀವು ಪಡಿಬೋದು ಬಿಕಾಸ್ ಆಫ್ ದ ನ್ಯೂಟ್ರಿಷನಲ್ ಪ್ರೊಫೈಲ್. ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ತೂಕ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ, ಮಸಲ್ ಗ್ರೋತ್ಗೆ ಒಳ್ಳೆಯದು. ಹಾಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಹಾರ್ಟ್ ಹೆಲ್ತ್ ಹಾಗೆ ಬ್ರೈನ್ ಫಂಕ್ಷನ್ ತುಂಬಾ ಚೆನ್ನಾಗಿ ಮಾಡುತ್ತೆ. ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಕೂಡ ಲೈಕ್ B12, ಜಿಂಕ್, ಸೆಲೆನಿಯಮ್ ಇರೋದ್ರಿಂದ ನಿಮ್ಮ ಹೆಲ್ತ್ ವೃದ್ಧಿ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನಾನು ಪ್ರಾನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಾನಿವತ್ತು ಪ್ರಾನ್ಸ್ ಕಬಾಬ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಕಬಾಬ್ ಯಾವ ಥರ ಮಾಡ್ತೀರಿ ಅದೇ ಥರ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಮಾಡಿರಬೇಕಾಗುತ್ತೆ ಅಷ್ಟೇ. ಈ ಪ್ರಾನ್ಸ್ ಕ್ಲೀನ್ ಮಾಡಿದ್ರೆ ಟೈಮ್ ಬೇಕಾಗುತ್ತೆ, ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇದ್ರ ಮೇಲೆ ಇರೋವಂಥ ಸಿಪ್ಪೆ ತೆಗಿಬೇಕಾಗುತ್ತೆ. ಹಿಂದ್ಗಡೆ ಎಲ್ಲ ಕಟ್ ಮಾಡಿಕೊಂಡು ಒಳಗಡೆ ಒಂದು ದಾರ ಥರ ಒಂದು ಬಂದಿರುತ್ತೆ ಬ್ಲ್ಯಾಕ್ ಕಲರಲ್ಲಿ, ಅದನ್ನು ತೆಗೆದು ಮಾಡಬೇಕು. ಇಲ್ಲಾಂದರೆ ನಿಮಗೆ ಮೋಷನ್ಸು ಈ ಥರ ಆಗೋ ಚಾನ್ಸಸ್ ಸಾಕಷ್ಟಿರುತ್ತೆ. ಸೊ ಅದನ್ನು ನೋಡ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ. ಯಾರಾದರೂ ಕ್ಲೀನ್ ಮಾಡಿಕೊಡ್ತಾರೆ ಶಾಪಲ್ಲಿ ಅಂದರೆ ಮಾಡ್ಕೊಂಡು ತೊಗೊಂಬರೋದು ಬೆಟರ್. ನಿಮಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಆ ಥರನೇ ಮಾಡ್ಕೋಬೋದು. ಸೊ ನಾನಿಲ್ಲಿ ಕಟ್ ಮಾಡಿ ಎಲ್ಲ ನೀಟ್ ಕ್ಲೀನ್ ಮಾಡಿ ಆದಮೇಲೆ ಎಷ್ಟು ಒಂದು 1/2 ಕಿಲೋ ಆಗೋಷ್ಟು ಪ್ರಾನ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಮಸಾಲ ಪೌಡರ್ ಬೇಕಾಗುತ್ತೆ, ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಖಾರ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಟರ್ಮರಿಕ್ ಪೌಡರು, ಹಾಗೆ ಸ್ವಲ್ಪ ಕೊತ್ತಂಬರಿ, ಉಪ್ಪು ಬೇಕಾಗುತ್ತೆ. ಇಷ್ಟೇ ಸಾಕಾಗುತ್ತೆ. ನಿಮಗೆ ಹುಳಿ ಬೇಕಂದರೆ ಸ್ವಲ್ಪ ಲೆಮನ್ನ ಕೂಡ ಸ್ಕ್ವೀಸ್ ಮಾಡಿ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಟರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು 5 to 10 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಮಾಡಿಟ್ಟಿರಿ ಇದೇ ಥರ. ಸೊ ನೀವು ಇಲ್ಲಿ ನೋಡ್ಬೋದು ಮ್ಯಾರಿನೇಟ್ ಮಾಡಿ ಆದಮೇಲೆ ಈ ಥರ ಆಗಿದೆ. ಈಗ ನಾವು ಯಾವುದೇ ಆಗಲಿ ಫ್ರೈ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಆಯಿಲ್ ಚೆನ್ನಾಗಿ ಕುದಿ ಬಂದಿರಬೇಕು ಅಥವಾ ತುಂಬ ಹೀಟ್ ಆಗಿರಬೇಕು ಆಯಿಲ್. ಅದಾದಮೇಲೆ ನೀವು ಹಾಕಿದರೆ ಯಾವುದೇ ಥರ ಕೋಟಿಂಗ್ ಬಿಟ್ಕೊಡಲ್ಲ. ಇದು ಒಂದು ಟಿಪ್ ನಿಮಗೆ ನಾನೇ ಸಜೆಸ್ಟ್ ಮಾಡ್ತಾ ಇರೋವಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ. ಇಲ್ಲಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಚೆನ್ನಾಗಿ ಹೀಟ್ ಆಗಿದೆ ಆಯಿಲ್. ಈಗ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋವಂಥ ಪ್ರಾನ್ಸ್ನೆಲ್ಲ ಹಾಕಿ ಫ್ರೈ ಮಾಡ್ತೀನಿ. ಒಂದು 10 ಮಿನಿಟ್ಸ್ ಆದರೂ ಇದೇ ಥರ ನೀವು ಮಾಡಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ ಇಡಬೇಡಿ, ಅಂದರೆ ಮೀಡಿಯಮ್ ಟು ಹೈ ಅದರ ಮಧ್ಯದಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಬೇಯಲಿಕ್ಕೆ ಸಾಕಷ್ಟು ಟೈಮ್ ಬೇಕು ಅಂತ ಏನಿಲ್ಲ. ಚಿಕ್ಕದ ಪ್ರಾನ್ಸ್ ಆಗಿರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡು ಫ್ರೈ ಮಾಡಿದರೆ ಆಗುತ್ತೆ. ಸೊ ನೋಡಿದ್ರಲ್ಲ ಪ್ರಾನ್ಸ್ ಕಬಾಬ್ ಯಾವ ಥರ ಮಾಡೋದಂತ. ತುಂಬಾ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.